ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ಇವತ್ತು ನಮ್ಮ ಮನೆಯಲ್ಲಿ ವರಮಹಾಲಕ್ಷ್ಮಿ ಹಬ್ಬ ನಡೀತಾ ಇದೆ. ಸೊ ಪೂಜೆ ಎಲ್ಲ ಆಯ್ತು ಈಗ. ಸೊ ಪೂಜೆ ಎಲ್ಲ ಆದಮೇಲೆ ನೋಡಿ ನಾನು ಒಂದು ಸ್ವಲ್ಪ ವಿಡಿಯೋ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈಗ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲ ತುಂಬ ಚೆನ್ನಾಗಾಯಿತು, ಬೇಗ ಆಯಿತು. ಈಗ ಆಲ್ರೆಡಿ ಟೈಮ್ 9 ಗಂಟೆ ಆಗಿದೆ. ಎಲ್ಲರಿಗೂ ವರಮಹಾಲಕ್ಷ್ಮಿ ಹಬ್ಬದ ಆರ್ಥಿಕ ಶುಭಾಶಯಗಳು. ಎಲ್ಲರೂ ಲಾಸ್ಟ್ ವೀಕೇ ಮಾಡಿದ್ದೀರಾ. ನಾನು ಈ ವೀಕ್ ಮಾಡಿರೋವಂಥದ್ದು ಇಂಡಿಪೆಂಡೆನ್ಸ್ ಡೇ ದಿವಸ. ಇವತ್ತು ಇಂಡಿಪೆಂಡೆನ್ಸ್ ಡೇ ಸೆಲೆಬ್ರೇಷನ್ನು ನಮ್ಮ ಲೇಔಟಲ್ಲಿ ನಡೀತಾ ಇದೆ ಹೊರಗಡೆ. ಸೊ ನಂದು ಈಗೆಲ್ಲ ಪೂಜೆ ಆಗಿದೆ. ಅಲ್ಲಿ ಹೋಗಿ ಫ್ಲ್ಯಾಗ್ ಹಾಸ್ಟ್ ಮಾಡೋವರೆಗೂ ಒಂದು 5 ನಿಮಿಷ ಇದ್ದು ಆಮೇಲೆ ಮಗಳನ್ನ ಸ್ಕೂಲಿಂದ ಕರ್ಕೊಂಬರೋದಕ್ಕೆ ಹೋಗಬೇಕು. ಮಕ್ಳಿಗೂ ಅಷ್ಟೇ, ನನ್ನ ಚಿಕ್ಕ ಮಗಳಿಗೆ ನೆನ್ನೆನೇ ಸೆಲೆಬ್ರೇಷನ್ ಎಲ್ಲ ಮುಗಿಸಿ ಇವತ್ತು ರಜಾ ಕೊಟ್ಟಿದ್ದಾರೆ. ದೊಡ್ಡವ್ರಿಗಾದರೆ ಇವತ್ತೇ ಸೆಲೆಬ್ರೇಷನ್ ಇರುತ್ತೆ. ಸೊ ಹಾಗಾಗಿ ಮಗಳು ಸ್ಕೂಲ್ಗೆ ಹೋಗಿದ್ದಾಳೆ. ಹಸ್ಬೆಂಡು ಎಲ್ಲ ಊರಿಗೆ ಹೋಗಬೇಕು ಅಂತ ಹೇಳಿ ಬೇಗನೆ ಎದ್ದು ಪೂಜೆ ಎಲ್ಲ ಮಾಡಿ ಪ್ರಸಾದ ಎಲ್ಲ ಮಾಡಿಟ್ಟು ಎಲ್ಲ ಆಯಿತು. ನನ್ನ ಮಗಳು ಈಗ ಎಲ್ಲ ಸ್ನಾನ ಮಾಡ್ಕೊಂಡೆಲ್ಲ ಬಂದಿದ್ದಾಳೆ. ಸೊ ನಾವು ದೇವ್ರ ಮನೆಯಲ್ಲೇ ದೇವ್ರನ್ನ ಕೂರಿಸಿರೋದ್ರಿಂದ ಸೊ ತುಂಬ ಸ್ವಲ್ಪ ಚಿಕ್ಕದು ಅನಿಸುತ್ತೆ ನಮ್ಮದು ದೇವ್ರ ಮನೆ. ಹಾಗಾಗಿ ದೇವ್ರನ್ನ ಕೂರಿಸಿ ದೇವ್ರ ಮುಂದೆ ಎಲ್ಲ ತಟ್ಟೆಗಳು ಇಟ್ಟ ಮೇಲೆ ದೇವ್ರ ಮನೆ ಒಳಗಡೆ ಹೋಗೋದಕ್ಕಾಗಲ್ಲ. ಸೊ ನಾನು ಈ ಸಲ ಸಿಂಪಲಾಗೆ ಮಾಡಿರೋವಂಥದ್ದು ದೇವ್ರ ಮನೆಯಲ್ಲೇ ಕೂರಿಸಿದೆ. ಯಾಕಂದರೆ 3 ಡೇಸ್ ದೇವರು ಕೂರಿಸೋಣ ಅಂತ ಅಂದ್ಕೊಂಡೆ. ಹಾಗಾಗಿ ದೇವ್ರ ಮನೆಯಲ್ಲೇ ಕೂರಿಸಿದಂಥದ್ದು. ಮಕ್ಕಳೆಲ್ಲ ಓಡಾಡ್ತಿರ್ತಾರೆ. ಸೊ ಹಾಗಾಗಿ ಏನಾದ್ರು ಮುಟ್ತಾ ಇರ್ತಾರೆ, ಅಕಸ್ಮಾತ್ ಏನಾದ್ರು ಬಿದ್ದರೆ ಅಂತ ಅಂದ್ಬಿಟ್ಟು ಅಷ್ಟೇ ದೇವ್ರ ಮನೇಲಿ ಕೂರಿಸಿದ್ದೀನಿ. ಸೊ ಚಿಕ್ಕದಾಗಿ ಚೊಕ್ಕದಾಗಿ ಮಾಡಿರೋವಂಥದ್ದು ಈ ವರ್ಷ. ಶ್ರಾವಣ ಮಾಸದ ಶುಕ್ಲ ಪಕ್ಷದಲ್ಲಿ ಬರುವಂತಹ ಶುಕ್ರವಾರ ದಿನ ಬರುವಂತಹ ವರಮಹಾಲಕ್ಷ್ಮಿ ಹಬ್ಬ ತುಂಬ ಇಷ್ಟವಾದದ್ದು. ಮಹಿಳೆಯರಿಗೆ ತುಂಬ ಇಷ್ಟವಾದ ಪ್ರಿಯವಾದ ಹಬ್ಬ ಅಂತಲೇ ಹೇಳ್ಬೋದು. ಎಲ್ಲ ಮನೆಯೆಲ್ಲ ನೀಟಾಗಿ ಕ್ಲೀನ್ ಮಾಡಿ ಈ ಒಂದು ದಿನಕ್ಕೋಸ್ಕರ ಎಷ್ಟು ದಿನದಿಂದ ನಾವು ಫುಲ್ಲು ಮನೆಯೆಲ್ಲ ನೀಟ್ ಮಾಡಿ ಎಲ್ಲ ಮಾಡ್ತೀವಿ ಅಂತ ನಿಮಗೆ ಗೊತ್ತಿರುತ್ತೆ. ಸೊ ನೋಡಿ, ದೇವ್ರನ್ನ ಕೂರಿಸಿದ ಮೇಲೆ ಒಂಥರ ನೆಮ್ಮದಿ ಅನಿಸುತ್ತೆ. ದೇವ್ರು ಕೂರಿಸೋವರೆಗೂ ಗಡಿಬಿಡಿಯಲ್ಲಿ ಕೆಲಸ ಅದು ಆಗಿಲ್ಲ, ಇನ್ನೂ ಇದಾಗಿಲ್ಲ, ಅರ್ಜೆಂಟಾಗಿ ಟೈಮ್ ಆಯ್ತಾಗಲೇ ಅಂತ ಹೇಳ್ಬಿಟ್ಟು ಎಷ್ಟು ಅರ್ಜೆಂಟ್ ಮಾಡ್ತಾ ಇರ್ತೀವಲ್ವ. ನೋಡಿ, ಈಗ ದೇವ್ರನ್ನೆಲ್ಲ ಕೂರಿಸಿ ದೇವ್ರ ಪೂಜೆ ಎಲ್ಲ ಆಯಿತು. ಪ್ರಸಾದಕ್ಕೆ ಅಂತ ಶಾವಿಗೆ ಪಾಯಸ ಮಾಡಿದ್ದೆ. ಹಾಲಿಟ್ಟು ದೇವ್ರ ಮುಂದೆ ಹಣ್ಣನ್ನಿಟ್ಟು ಮತ್ತು ಡ್ರೈ ಫ್ರೂಟ್ಸ್ಗಳೆಲ್ಲ ತಂದಿದ್ನಲ್ಲ, ಡ್ರೈ ಫ್ರೂಟ್ಸ್ ಇಟ್ಟು ಎಲ್ಲ ನೈವೇದ್ಯಕ್ಕೆ ಇಟ್ಟು ದೇವ್ರ ಪೂಜೆ ಎಲ್ಲ ಆಯಿತು. ಈಗ ಸ್ಕೂಲ್ ಹತ್ರಕ್ಕೆ ಹೋಗಿ ಮಗಳನ್ನೆಲ್ಲ ಕರ್ಕೊಬಂದೆ. ಅವ್ರದ್ದು ಇಂಡಿಪೆಂಡೆನ್ಸ್ ಡೇ ಎಲ್ಲ ಮುಗಿದಿತ್ತು ಪ್ರೋಗ್ರಾಮು. ಸೊ ಬಾಗಿಲಿಗೆ ಎಲ್ಲ ತೋರಣ ಕಟ್ಟೋಕ್ಕಾಗಿಲ್ಲ, ಹಾಗಾಗಿ ಮಾವಿನ ಎಲೆನ ಹಾಗೆ ಸಿಕ್ಸಿದ್ದೀನಿ. ಲಕ್ಷ್ಮಿಗೆ ಪ್ರಿಯವಾದಂಥದ್ದು ತಾವರೆ ಹೂವು, ಮಲ್ಲಿಗೆ ಹೂವು ಮತ್ತು ಕೆಂಪು ಅಂದರೆ ತುಂಬ ಇಷ್ಟ ಅಂತೆ. ಕೆಂಪು ಕಲರ್ ಯಾವ ಹೂವನಾಗಿದ್ರೂ ಆಗಿರ್ಬೋದು, ತುಂಬ ಇಷ್ಟ ಅಂತ. ಸೊ ಹಾಗಾಗಿ ದೇವರಿಗೆ ಹೂವು ಎಲ್ಲ ಹಾಕಿ ಅಲಂಕಾರ ಮಾಡಿ ಸೀರೆ ಉಡಿಸಿ ಎಲ್ಲ ಮಾಡಿ ರೆಡಿ ಮಾಡೋದು ಅಷ್ಟರಲ್ಲಿ ಇಷ್ಟೊತ್ತಾಯಿತು. ರಂಗೋಲಿ ಎಲ್ಲ ಬಿಟ್ಟು ಬೆಳಗ್ಗೆನೇ ಬಂದು ಪೂಜೆ ಎಲ್ಲ ಆಗಿದೆ. ಫ್ಲ್ಯಾಗ್ ಅಷ್ಟೆಲ್ಲ ಮಾಡಿದ್ದಾರೆ. ನಮ್ಮ ಲೇಔಟಲ್ಲಿ ನಡೆದಿರುವಂತಹ ಸ್ವತಂತ್ರ ದಿನಾಚರಣೆ ಫ್ಲ್ಯಾಗ್ ಹಾಸ್ಟಿಂಗ್ದಿದು. ಸೊ ನಾನು ಮಗಳನ್ನ ಸ್ಕೂಲಿಂದ ಕರ್ಕೊಂಬರಕ್ಕೆ ಹೋಗಬೇಕಾಗಿತ್ತು, ಹಾಗಾಗಿ ಹೋಗಿಬಿಟ್ಟೆ. ಮನೆಯೊಳಗೆ ಬಂದರೆ ದೇವ್ರಿಗೆ ಮಲ್ಲಿಗೆ ಹೂವು ಮುಡಿಸಿರೋದಕ್ಕೆ ಘಮ ಘಮ ಅಂತ ಇದೆ ಮನೆಯೊಳಗೆಲ್ಲ. ನಾನು ಸೊ ತುಂಬ ಚೆನ್ನಾಗಿ ಸ್ಮೆಲ್ ಇದೆ ಮಲ್ಲಿಗೆ ಹೂದ್ದು. ದುಂಡು ಮಲ್ಲಿಗೆ ಅಲ್ವಾ, ಅದು ತುಂಬ ಚೆನ್ನಾಗಿರುತ್ತೆ, ಒಂಥರ ಘಮ, ನನಗಿಷ್ಟ. ಸೊ ಇವಾಗ ಹೂವೆಲ್ಲ ಕಟ್ಟಬೇಕು. ಇನ್ನೊಂದು ಸ್ವಲ್ಪ ಮಲ್ಲಿಗೆ ಹೂವು ಇಟ್ಟಿದ್ದೆ, ಅದನ್ನು ಕಟ್ಟಬೇಕು. ಮುಡ್ಕೊಳ್ಳೋದಕ್ಕೆ ಕಟ್ಟಿರಲಿಲ್ಲ, ದೇವ್ರಿಗೆಲ್ಲ ಮುಡಿಸ್ಬಿಟ್ಟಿದ್ನಲ್ವ, ಈಗ ಕಟ್ಕೊಂಡು ಮುಡ್ಕೊಬೇಕು. ಈಗ ದೇವ್ರು ಕೂರಿಸಿದಾಗ ಎಷ್ಟು ನೋಡಿದ್ರೂ ಸಾಲದು ಅನಿಸುತ್ತೆ. ಸೊ ನೋಡ್ತಾನೆ ಇರಬೇಕು ಅಂತ ಅನಿಸ್ತಾ ಇರುತ್ತೆ. ನಮ್ಮದೇ ದೃಷ್ಟಿ ಆಗುತ್ತೇನೋ. ಆರತಿ ಮಾಡಬೇಕೀಗ, ರತ್ನೀರ ಆರತಿ ಮಾಡಬೇಕು ದೇವರಿಗೆ. ದೇವ್ರಿಗೆ ರೆಡಿ ಮಾಡೋದಲ್ಲದೆ ನಾವು ನೀಟಾಗಿ ರೆಡಿಯಾಗಿ ಒಡವೆಗಳೆಲ್ಲ ಹಾಕ್ಕೊಂಡು ಹೂವು ಮುಡ್ಕೊಂಡು ಬಳೆ ತೊಟ್ಕೊಂಡು ರೆಡಿ ಆಗಬೇಕು ಹಬ್ಬದ ದಿನ. ಇವತ್ತು ಇಂಡಿಪೆಂಡೆನ್ಸ್ ಡೇ ಆಗಿರೋದ್ರಿಂದ ನಮಗೆ ಸ್ಕೂಲಲ್ಲಿದ್ದಾಗೆಲ್ಲನೂ ಇಂಡಿಪೆಂಡೆನ್ಸ್ ಡೇ ಫ್ಲ್ಯಾಗ್ ಹಾಸ್ಟ್ ಮಾಡಾದಮೇಲೆ ಸೊ ಊರಲ್ಲೆಲ್ಲನೂ ಒಂದು ರೌಂಡ್ ಕರ್ಕೊಂಡು ಹೋಗೋರು. ಸ್ಕೂಲಲ್ಲಿ ಬ್ಯಾಂಗ್ಳೂರಲ್ಲಿದ್ದಾಗ ಅಲ್ಲೂ ಸ್ಕೂಲ್ ಸುತ್ತ ಒಂದು ಏರಿಯಾದಲ್ಲೆಲ್ಲ ಫುಲ್ ಕರ್ಕೊಂಡು ಹೋಗೋರು ರೌಂಡು. ಸೊ ತುಂಬ ಚೆನ್ನಾಗಿತ್ತು. ಬ್ಯಾಂಡ್ ಸೆಟ್ ಎಲ್ಲ ಮಾಡಿಕೊಂಡು ಬ್ಯಾನರೆಲ್ಲ ಇಟ್ಕೊಂಡು ಎಲ್ಲ ಒಂದು ಏರಿಯಾದಲ್ಲೆಲ್ಲ ಸುತ್ತಾಡೋ ಅಂಥದ್ದು. ಇವತ್ತು ಮಗಳನ್ನ ಸ್ಕೂಲಿಂದ ಕರ್ಕೊಂಬರ್ಬೇಕಾದ್ರೆ ಯಾವುದೋ ಸ್ಕೂಲವರು ಆ ರೀತಿ ಹೋಗ್ತಾಯಿದ್ರು. ಸೊ ಅವಾಗ ನೆನಪಾಯಿತು, ನಾವು ಚಿಕ್ಕವರಿದ್ದಾಗ ನಾವು ಹಿಂಗೆ ಕರ್ಕೊಂಡು ಹೋಗ್ತಾಯಿದ್ರಲ್ವ ಸ್ಕೂಲಲ್ಲಿ. ತುಂಬ ಚೆನ್ನಾಗಿತ್ತು, ಹಳೇದೆಲ್ಲ ನೆನಪಾಗ್ತಾಯಿತ್ತು. ನನ್ನ ಮಗಳಿಗೆ ಅದೇ ಹೇಳ್ತಾಯಿದ್ದೆ, ನಾವು ಊರಲ್ಲಿದ್ದಾಗ ಈ ರೀತಿ ಕರ್ಕೊಂಡು ಹೋಗ್ತಾಯಿದ್ರು ಸ್ಕೂಲಲ್ಲಿ ನಮ್ಮನ್ನು, ನಾವು ಹೋಗ್ತಾಯಿದ್ವಿ ಅಂತಂದ್ಬಿಟ್ಟು. ಆವಾಗ ಅನ್ಸೋದು, ಅಯ್ಯೋ ಯಾರಪ್ಪ ಹೋಗ್ತಾರೆ ಅಂತಂದ್ಬಿಟ್ಟು. ಬಿಸಿಲಿರ್ತಿತ್ತಲ್ಲ, ಬಿಸಿಲಲ್ಲಿ ಫುಲ್ಲು ಎಲ್ಲ ರೌಂಡ್ ಹೊಡಿಬೇಕಾಗಿತ್ತು ಅಂತ ಇವಾಗ ಅನಿಸುತ್ತೆ. ಸೊ ಇವಾಗ ಎಲ್ಲ ಸ್ಕೂಲ್ಗಳಲ್ಲೂ ಮಾಡೋದೇ ಇಲ್ಲ ಆ ರೀತಿ. ಗೌರ್ಮೆಂಟ್ ಸ್ಕೂಲ್ಗಳಲ್ಲಿ ಮಾಡ್ತಾರೆ, ಪ್ರೈವೇಟ್ ಸ್ಕೂಲ್ಗಳಲ್ಲಿ ಎಲ್ಲೂ ಏನೂ ಮಾಡೋದೇ ಇಲ್ಲ. ಫ್ಲ್ಯಾಗ್ ಹಾಸ್ಟ್ ಮಾಡಿಬಿಟ್ಟು ಮನೆಗೆ ಕಳಿಸ್ತಾ ಇರ್ತಾರೆ ಅಷ್ಟೇ. ನಂದು ಇವತ್ತಿನ ದೇವರ ಅಲಂಕಾರ ಹೇಗಿದೆ, ಹೇಗೆ ಕಾಣಿಸ್ತಾ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ, ಹೇಗೆ ಬಂದಿದೆ ಅಂತ ಹೇಳಿಬಿಟ್ಟು. ಲೈಟಿಂಗ್ ಎಲ್ಲ ಹಾಕಿದ್ದೀನಿ. ಸೀರಿಯಲ್ ಸೆಟ್ ದೇವ್ರ ಮೇಲೆ ಹಾಕೋಣ ಅಂದ್ಕೊಂಡೆ, ಲಾಸ್ಟಲ್ಲಿ ಮರೆತುಬಿಟ್ಟೆ. ಇದೆಲ್ಲ ಇಟ್ಬಿಟ್ಟು ಮತ್ತು ಒಳಗಡೆ ಹೋಗೋದಕ್ಕಾಗಲ್ಲ ಹಾಕೋದಕ್ಕೆ, ಅದಕ್ಕೆ ಬೇಡ ಇದೊಂದು ಇದೆಯಲ್ವಾ ಹಾಕಿರೋದು ಸಾಕು ಅಂತ ಅಂದ್ಕೊಂಡು ಹಿಂಗೆ ಲೈಟ್ ಆಫ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿ.
ಈ ಥರ ಚಿಕ್ಕದು ಮೀಶೋನಲ್ಲಿ ತರಿಸ್ದೆ ಗ್ರೀನ್ದು ಪ್ಲ್ಯಾಂಟ್ಸ್ ಅಂತ ಹೇಳಿದ್ನಲ್ಲ ಅದನ್ನು ಹಾಕಿದ್ದೀನಿ. ಸೊ ಅದೇ ಇರಲಿ ಸಾಕು ಅಂತ ಹೇಳಿ ಇಲ್ಲಿ ದೀಪ ಎಲ್ಲ ಹಚ್ಚಿದ್ದೀವಲ್ಲ ದೇವ್ರ ಹತ್ರ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಈಗ ದೇವರಿಗೆ ಆರತಿ ಮಾಡೋಣ ಅಂತ ಹೇಳಿಬಿಟ್ಟು ರತ್ನೀರ ಆರತಿ ಮಾಡೋಣ ಅಂತ ಹೇಳಿ ರೆಡಿ ಮಾಡ್ಕೊಂಡಿದ್ದೀನಿ. ಸುಮ್ಮನೆ ಅಳ್ಳಾಡಿಸ್ಬಿಡ, ನೀನು ಕಾಣಿಸ್ತಿದ್ಯಾ ಆಂಟಿ ನನ್ನ ಮೊದಲಿಂದ ಆಂಟಿ ನನಗೆ ಬೇಡ. ನೆಕ್ಸ್ಟ್ ಮಧ್ಯಾಹ್ನ ಫ್ರೆಂಡ್ ಮನೆಯಲ್ಲಿ ಸತ್ಯನಾರಾಯಣ ಪೂಜೆ ಇತ್ತು, ಅಲ್ಲಿ ಹೋಗಿದ್ವಿ. ಸೊ ಅದ್ರದ್ದು ಒಂದು ಸ್ವಲ್ಪ ವೀಡಿಯೋ ಮಾಡಿಕೊಂಡೆ. ತುಂಬ ಚೆನ್ನಾಗಿ ಕೂರಿಸಿದ್ರು ದೇವರೆಲ್ಲನೂ. ಈಗ ಆಲ್ರೆಡಿ 4 o'clock ಆಗಿದೆ ಟೈಮು. ನನ್ನ ಫ್ರೆಂಡ್ ಮನೇಲಿ ಅವ್ರ ಮನೇಲಿ ಸತ್ಯನಾರಾಯಣ ಪೂಜೆ. ಸೊ ಹಾಗಾಗಿ ನಮ್ಮ ಲೇಔಟ್ ಅವ್ರ ಫ್ರೆಂಡ್ಸ್ ಎಲ್ಲ ಅಲ್ಲಿಗೂ ರೆಡಿಯಾಗಿ ಹೋಗಿದ್ರಲ್ಲ, ಹಾಗೆ ಇಲ್ಲಿಗೂ ಬಂದು ಎಲ್ಲ ಕುಂಕುಮ ಎಲ್ಲ ತಗೊಂಡು ಹೋದರು. ಸೊ ಈಗ ಸಂಜೆ ಪೂಜೆ ಮಾಡಬೇಕು. ಸೊ ನಾನು ದೇವರು 3 ದಿನ ಇಟ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ. ಸೊ ಹಾಗಾಗಿ ಭಾನುವಾರ ತೆಗೆಯೋಣ ಅಂತ ಅಂದ್ಬಿಟ್ಟು ಅಪ್ಪ ಅಮ್ಮ ಅತ್ತೆ ಮಾವ ಎಲ್ಲ ನಾಳೆ ಬರ್ತಾರಲ್ಲ ಸಂಜೆ. ಸೊ ಹಾಗಾಗಿ ಇರಲಿ ಅಂತ ಅಂದ್ಬಿಟ್ಟು ಅದಕ್ಕೆ ದೇವ್ರ ಮನೇಲಿ ಕೂರಿಸಿದ್ದೀನಲ್ವ. 3 ದಿನ ಇಟ್ಟಿರೋದ್ರಿಂದ 3 ದಿನವೂ ಬೆಳಗ್ಗೆನೇ ಬೇಗ ಎದ್ದು ಮನೆ ಕ್ಲೀನ್ ಮಾಡಿ ದೇವ್ರ ಪೂಜೆ ಎಲ್ಲ ಮಾಡಿ ದೇವರಿಗೆ ನೈವೇದ್ಯ ಮಾಡಿಡಬೇಕು. ಸೊ ಬೆಳಗ್ಗೆನೇ ಶಾವಿಗೆ ಪಾಯಸ ಮಾಡಿದೆ ಒಂದು ದಿವಸ ಸಜ್ಜಿಗೆ ರವೆ ಥರ ಕೇಸರಿ ಭಾತ್ ಥರ ಮಾಡಿದೆ. ನೆಕ್ಸ್ಟ್ ಇನ್ನೊಂದು ದಿವಸ ಮೊಸರನ್ನ ಪುಳಿಯೋಗರೆ ಆ ಥರ ಏನಾದರೂ ವೆರೈಟಿ ಮಾಡ್ಬೋದು. ಸಂಜೆ ಕುಂಕುಮಕ್ಕೆ ಅಂತ ನನ್ನ ಫ್ರೆಂಡ್ ಬಂದಿದ್ದರು, ಮಗಳು ರೆಡಿ ಆಗ್ತಾ ಇದ್ಲು. ಹಾಗೆ ಅವರು ಸ್ವಲ್ಪ ನೆರಿಗೆ ಎಲ್ಲ ಹಿಡ್ಕೊಟ್ರು ಅವಳಿಗೂ. ಮೊದಲು ಹಿಂದೆಯಿಂದ ಹಾಕೊಳ್ಳೋರು, ಇವಾಗಲೂ ಹಿಂದೆಯಿಂದನೇ ಹಿಂಗೆ. ಈಗ ಸಂಜೆ ಆಗಿದೆ, ಸಂಜೆ ಪೂಜೆ ಎಲ್ಲ ಆಯಿತು. ನನ್ನ ಮಗಳು ಇವಾಗ ಎಲ್ಲರೂ ಮನೆಗೆ ಕುಂಕುಮ ಕರಿಯೋಕ್ಕೆ ಹೋಗಿದ್ಲು. ಸೊ ಇದು ಚಿಕ್ಕಪೇಟೆಯಲ್ಲಿ ತಂದಿದ್ದಂಥದ್ದು ಮೆಟೀರಿಯಲ್ ತಂದಿದ್ದೆ, ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ. ಸೊ ನೋಡಿ ಈ ರೀತಿ ಇದೆ. ಸೊ ತುಂಬ ಚೆನ್ನಾಗಿ ಫಿಟ್ ಆಗಿದೆ ಒಳಗೆ. ಇವತ್ತು ಹೋಗಿ ಸಂಜೆ ಈಗ ಈಸ್ಕೊಂಡು ಬಂದಿದ್ದು, ಅವರು ಪಾಪ ಬೇಗ ಸ್ಟಿಚ್ ಮಾಡಿಕೊಟ್ರು. ಸೊ ತುಂಬ ಚೆನ್ನಾಗಿದೆ. ನಾನು ಇದು ನಂದು ಲಾಸ್ಟ್ ಇಯರ್ದು ಮೈಸೂರು ಸಿಲ್ಕ್ ಸ್ಯಾರಿ, ಅದನ್ನು ಹಾಕ್ಕೊಂಡಿದ್ದೀನಿ. ಈಗ ರೆಡಿಯಾಗಿದ್ದೀನಿ. ಪೂಜೆ ಎಲ್ಲ ಆಯಿತು. ನಮ್ಮ ಫ್ರೆಂಡು ಈಗ ಬಂದಿದ್ದರು, ಅವರು ಕುಂಕುಮ ತಗೊಂಡು ಹೋದರು. ಸೊ ನನ್ನ ಮಗಳು ಈಗ ರೆಡಿಯಾಗಿದ್ದಾಳೆ, ಎಲ್ಲರ ಮನೆಗೂ ಹೋಗಿ ಹೇಳಿ ಬಂದಿದ್ದಾಳೆ. ಬಟ್ ಇವಾಗ ಮಳೆ ಬರ್ತಿದೆ ಇವತ್ತಾಗಲೇ. ಸೊ ವರಮಹಾಲಕ್ಷ್ಮಿ ಹಬ್ಬದ ದಿವಸ ಪ್ರತಿ ವರ್ಷವೂ ಮಳೆ ಬಂದೇ ಬರುತ್ತೆ. ಸೊ ಕುಂಕುಮಕ್ಕೆ ಹೋದಾಗ ಕೊಡೆ ಹಿಡ್ಕೊಂಡು ಎಲ್ಲರೂ ಹೋಗ್ತಾ ಇರ್ತಿದ್ವಿ. ಸೊ ಈ ವರ್ಷವೂ ಮಳೆ ಬಂದಿದೆ, ಅದೇನೇ ಬರ್ತಾ ಇದೆ ಈಗ. ಇದು ನೆಕ್ಸ್ಟ್ ಡೇ ಮಾರ್ನಿಂಗು, ಶನಿವಾರ, ಶ್ರಾವಣ ಶನಿವಾರ. ಹಸ್ಬೆಂಡು ಮಕ್ಕಳು ಎಲ್ಲ ಬೆಳಗ್ಗೆನೇ ಎದ್ದು ಎಲ್ಲರೂ ಸ್ನಾನ ಮಾಡಿ ಎಲ್ಲ ಪೂಜೆ ಮಾಡ್ತಾ ಇದ್ದೀವಿ. ಸೊ ನೆಕ್ಸ್ಟು ಸ್ವಲ್ಪ ಸ್ಯಾರಿ ಶಾಪಿಂಗ್ ಇತ್ತು ಅಂತ ಹೇಳಿಬಿಟ್ಟು ಹೋಗಿದ್ವಿ. ಸ್ಯಾರಿ ನೋಡೋಣ ಅಂತ. ನೋಡಿ ಯಾವ ರೀತಿ ಹೊಸ ಡಿಸೈನ್ಸ್ ಇದೆ ಅಂತ ನಿಮ್ಮ ಹತ್ರನೂ ಶೇರ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ವಲ್ಪ ವೀಡಿಯೋಸ್ ಮಾಡಿಕೊಂಡೆ. ಸೊ ನಿಮಗೂ ಇಷ್ಟ ಆಗ್ಬೋದು ಅಂತ ಹೇಳಿ, ಈ ರೀತಿ ಡಿಸೈನ್ ನಿಮಗೂ ಇಷ್ಟ ಆಗುತ್ತೆ ಅಂತ. ಬೇಡ, ಮೊನ್ನೆ ತಗೊಂಡಿಸ್ತೀರೇನು ಇದೆ ಕಲರ್, ಇದರಲ್ಲಿ ತಂದಲ್ಲ ಮೈಸೂರಲ್ಲಿ, ನೆನ್ನೆ ಫೋಟೋದಲ್ಲಿ ಉಟ್ಕೊಂಡಿತ್ತು. ಸೊ ಇವತ್ತು ಶ್ರಾವಣ ಶನಿವಾರ ಆಗಿರೋದ್ರಿಂದ ನಾವು ಮನೇಲಿ ದೇವ್ರು ಪೂಜಿಸಬೇಕು. ದಾಸಪ್ಪ ಬಂದು ದೇವ್ರನ್ನೆಲ್ಲ ಪೂಜೆ ಮಾಡ್ತಾರೆ. ಸೊ ಹಾಗಾಗಿ ಅಡುಗೆ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸಂಜೆ ಒಂದು 7 ಗಂಟೆ ಅಷ್ಟರಲ್ಲಿ ಬರ್ತಾರೆ ದಾಸಪ್ಪ. ಅವ್ರು ಬಂದು ದೇವ್ರಿಗೆಲ್ಲ ಎಡೆ ಹಾಕಿ ಆಮೇಲೆ ಪೂಜೆ ಮಾಡಾದ್ಮೇಲೆ ಊಟ ಮಾಡೋವಂಥದ್ದು. ಸೊ ಹಾಗಾಗಿ ಅಡುಗೆ ಎಲ್ಲ ಈಗ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಪಲಾವ್ ಮಾಡೋಣ, ಕಾಳುಗೊಜ್ಜು, ಕೋಸಂಬರಿ, ಬಜ್ಜಿ ಅಂತ, ಅನ್ನ ಸಾಂಬಾರು ಅಂತ ಹೇಳಿಬಿಟ್ಟು ಹೀಗೆಲ್ಲ ರೆಡಿ ಮಾಡ್ತಾ ಇದ್ದೀನಿ. ಊಟ ಎಲ್ಲ ಆಯಿತು. ಊಟ ಎಲ್ಲ ಮುಗಿಸಿ ಎಲ್ಲ ರೆಡಿ ಮಾಡ್ತಾ ಇದ್ದೀನಿ. ಸೊ ಸ್ಲಿಪ್ಪರ್ಸ್ ಎಲ್ಲ ಇಟ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ಒಂದು ಸ್ಟ್ಯಾಂಡ್ ಥರದ್ದು ಬುಕ್ ಮಾಡಿದ್ವಿ. ಸೊ ಅದೆಲ್ಲ ಬಂದು ಫಿಕ್ಸ್ ಮಾಡಿ ಹೋದರು. ಸೊ ನೋಡಿ ಈ ರೀತಿ ಇದೆ ಸ್ಟ್ಯಾಂಡು.
ಸೊ ಇಲ್ಲೊಂದು ಬಾಕ್ಸ್ ಇದೆ, ಸ್ಲಿಪ್ಪರ್ ಬಾಕ್ಸು, ಅದನ್ನು ಇಟ್ಕೊಂಡಿದ್ವಿ. ಸೊ ಅದರಲ್ಲಿ ಶಾರ್ಟೇಜ್ ಆಗ್ತಾಯಿತ್ತು, ಸಾಲ್ತಾ ಇರಲಿಲ್ಲ, ಸ್ಲಿಪ್ಪರ್ಗಳೆಲ್ಲ ಹೊರಗಡೆ ಇಟ್ಕೊಬೇಕಾಗಿತ್ತು. ಸೊ ಹಂಗಾಗಿ ಈ ರೀತಿದು ಇದನ್ನು ಬುಕ್ ಮಾಡಿದ್ವಿ. ಮೆನಿಕಾ ಇಂಡಸ್ಟ್ರೀಸ್ ಅಂತ ಅವ್ರದ್ದು ನಂಬರೆಲ್ಲ ಇಲ್ಲೇ ಹಾಕ್ಬಿಟ್ಟಿದ್ದಾರೆ ನೋಡಿ. ಈ ರೀತಿ ಓಪನ್ ಆಗುವಂಥದ್ದು, ಈ ರೀತಿ ಕ್ಲೋಸ್ ಮಾಡೋವಂಥದ್ದು ರ್ಯಾಕ್ ಇದು. ಸೊ ಒಂದು 4 ಸ್ಟೆಪ್ಸ್ ಇದೆ, 1 2 3 4 ಸ್ಟೆಪ್ಸ್ ಇದೆ. ಸೊ ಇದು 2, ಯಾಕಂದರೆ ಒಂದಾದರೆ ಸಾಲಲ್ಲ, ಮಕ್ಕಳದು ನಮ್ಮದು ಎಲ್ಲರದ್ದು ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು 2 ಬುಕ್ ಮಾಡಿದ್ವಿ. ಸೊ ಇದ್ರದ್ದು ಲಾಕು ಇರುತ್ತೆ, ಲಾಕು ಕೊಟ್ಟಿರ್ತಾರೆ. ಮತ್ತು ಇದು ಇದ್ರದ್ದು ಕಬ್ಬಿಣದ ಥರ ಇದೆ, ಸ್ಟೀಲ್ ರಾಡ್ ಥರ ಇದೆ. ಸೊ ಹಾಗಾಗಿ ಇಲ್ಲಿಗೆ ನೀಟಾಗಿ ಫಿಟ್ ಆಗ್ತಾಯಿತ್ತು. ಸೊ ನೋಡಿ, ಇಲ್ಲಿಗೆ ಈ ಕರೆಕ್ಟಾಗಿ ಈ ಸ್ಪೇಸಿಗೆ ನೀಟಾಗಿ ಫಿಟ್ ಆಗ್ತಾಯಿತ್ತು. ಹಾಗಾಗಿ ಇಲ್ಲಿದೆ ಸ್ಲಿಪ್ಪರ್ ಬಾಕ್ಸ್ನೆಲ್ಲ ಹಳೇದಾಗಿತ್ತು, ಅದೆಲ್ಲ ಮುರಿದೋಗಿತ್ತು. ಹಾಗಾಗಿ ಅದನ್ನು ತೆಗೆದು ಆಚೆ ಹಾಕ್ಬಿಟ್ಟು ಈಗ ಇಲ್ಲಿ ಕರೆಕ್ಟಾಗಿ ಫಿಟ್ ಆಗಿದೆ. ಕಲರ್ಸ್ ಇದರಲ್ಲಿ ಯಾವ ಒಂದು 2-3 ಕಲರ್ ಇರುತ್ತೆ, ಯಾವ ಕಲರ್ ಬೇಕಾದರೂ ನೀವು ಸೆಲೆಕ್ಟ್ ಮಾಡ್ಕೊಬೋದು. ಬುಕ್ ಮಾಡಿ 1-2 ಅವರ್ಸ್ಗೆ ಬರುತ್ತೆ, ಅವರೇ ಬಂದು ಫಿಟ್ ಮಾಡಿಕೊಟ್ಟು ಹೋಗ್ತಾರೆ. ಮಾಡ್ಬೋದು ನೀವೂ. ಸೊ ಈ ಕಡೆ ಎಲ್ಲ ಸಿಲಿಂಡ್ರ್ ಇದೆ, ಈ ಕಡೆ ಎಲ್ಲ 4 ಇದೊಂದು ಬಂದಿದೆ. ಸೊ ಎಷ್ಟು ಸ್ಲಿಪ್ಪರ್ ಬೇಕಾದರೂ ಇದರಲ್ಲೇ ಇಟ್ಕೊಬೋದು, ಲಾಕ್ ಇರುತ್ತೆ, ಎಲ್ಲ ಇದೆ. ತುಂಬ ಚೆನ್ನಾಗಿದೆ ಸಿಸ್ಟಮು. ಸೊ ಹಾಗಾಗಿ ಇವತ್ತು ಬುಕ್ ಮಾಡಿದ್ವಿ. ಪಾಪ ಹಸ್ಬೆಂಡೆಲ್ಲ ಇಲ್ಲಿರೋದೆಲ್ಲ ಕ್ಲೀನ್ ಮಾಡಿ, ಅವ್ರಿಗೆ ಅದೇ ಕೆಲಸ ಆಯ್ತು ಇವತ್ತು. ಸೊ ಅವ್ರು ಬಂದು ಫಿಟ್ ಮಾಡಿ ಹೋಗಿದ್ರು, ನಾವು ಸ್ವಲ್ಪ ಹೊರಗಡೆ ಹೋಗಿದ್ವಿ, ಮಕ್ಕಳು ಇದ್ರಲ್ವ, ಅವರೇ ಎಲ್ಲ ಫಿಟ್ ಮಾಡಿಸಿ ಹೇಗೋ ಎಲ್ಲ ಮೇಂಟೈನ್ ಮಾಡಿದ್ದಾರೆ ಅವರೇನೆ. ಸೊ ತುಂಬ ಚೆನ್ನಾಗಿದೆ, ಚೆನ್ನಾಗಿ ಕಾಣುತ್ತೆ ಮನೆಯಿಂದ ಹೊರಗಡೆಯಿಂದ ಬಂದಾಗ. ನಾನು ಪಾಟ್ನ ಮೇಲೆತ್ತಿಟ್ಟಿದ್ದೀನಿ, ಇಲ್ಲೆಲ್ಲ ಇಟ್ಕೊಂಡ್ರೆ ಮತ್ತೆ ನೆಲ ಎಲ್ಲ ಗಲೀಜಾಗುತ್ತೆ ಅಂತ ಹೇಳಿ. ಸೊ ಮೊನ್ನೆ ಎಲ್ಲ ಆಸಿಡ್ ಹಾಕಿ ಇಲ್ಲೆಲ್ಲ ವಾಶ್ ಮಾಡಿಸಿದ್ದೆ. ಈಗಂತೂ ಮಳೆ ಬರ್ತಿದೆಯಲ್ವ, ಮಕ್ಕಳು ಸೈಕಲೆಲ್ಲ ಒತ್ಸೋದು, ಕೆಸರಲ್ಲಿ ಬಂದು ಇಲ್ಲೇ ನಿಲ್ಲಿಸೋದು, ಮತ್ತು ಸ್ಲಿಪ್ಪರ್ ತಂದೆಲ್ಲ ಬಿಡೋದು, ಹಾಗಾಗಿ ಎಲ್ಲ ಗಲೀಜಾಗಿದೆ ಮತ್ತೆ. ಸೊ ಹಂಗಾಗಿ ಈಗ ಆಲ್ರೆಡಿ ನೋಡಿ ಇಷ್ಟಾಗಲೇ 3:15 ಆಗಿದೆ ಟೈಮು. ಈಗೆಲ್ಲ ಅಡುಗೆ ಮಾಡ್ತಾಯಿದ್ದೀನಿ. ದಾಸಪ್ಪ ಬಂದರೆ ಅವ್ರಿಗೆಲ್ಲ ಪೂಜೆಗೆಲ್ಲ ರೆಡಿ ಮಾಡಬೇಕು. ಸೊ ಇಲ್ಲಿ ನಮ್ಮ ರಿಲೇಟಿವ್ 1-2-3 ಜನ ಬರ್ತಾರೆ ಊಟಕ್ಕೆ, ಮತ್ತು ನಾದಿನಿಯರು ಬರ್ತಾರೆ. ಸೊ ಅಪ್ಪ ಅಮ್ಮ ಅತ್ತೆ ಮಾವನೂ ಎಲ್ಲ ಬರ್ತಾರೆ ಇವತ್ತು, ಸೊ ಕಾಶಿಯಿಂದ. ಹಾಗಾಗಿ ಸೊ ಬನ್ನಿ, ಇವತ್ತಿನ ಪೂಜೆ ಹೇಗಾಗುತ್ತೆ, ಶ್ರಾವಣ ಶನಿವಾರ ಅಂತ ಅಂದ್ಬಿಟ್ಟು ನೋಡೋಣ. ಹಾಂ, ಇದು 3ನೇ ದಿನ ಭಾನುವಾರ. ದೇವರು ಮನೇಲಿ ಇದ್ದಷ್ಟು ದಿನವೂ ಬೆಳಗ್ಗೆನೇ ಬೇಗ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡಿ, ದೇವರಿಗೆ ಪೂಜೆ ಮಾಡಿ, ಪ್ರಸಾದ ನೈವೇದ್ಯಕ್ಕೆ ಇಟ್ಟು ಪೂಜೆ ಮಾಡಿ ಆಮೇಲೆ ತಿಂಡಿ ತಿಂತಾ ಇದ್ದಿದ್ದಂಥದ್ದು. ಒಂಥರ ಚೆನ್ನಾಗಿತ್ತು, ತುಂಬ ಅನ್ನಿಸ್ತು. 3 ಡೇಸ್ ಎಷ್ಟು ಬೇಗ ಆಯಿತು ಅಂತಲೇ ಗೊತ್ತಾಗಲಿಲ್ಲ. ಸೊ ಅಜ್ಜಿ ಎಲ್ಲ ಬಂದ್ರಲ್ಲ, ಸೊ ಎಲ್ಲರಿಗೂ ಮಂಗಳಾರತಿ ಕೊಟ್ಟು ನೆಕ್ಸ್ಟು ಎಲ್ಲ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಬೇಕು. 3 ದಿನವೂ ಈ ರೀತಿ ದೇವರಿಗೆ ಪೂಜೆ ಮಾಡಿರುವಂಥದ್ದು. ಸೊ ಇವತ್ತೂ ಅಷ್ಟೇ ಲಾಸ್ಟ್ ದಿನ ಈಗ ಪೂಜೆ ಮಾಡಿ ದೇವ್ರನ್ನ ಸಡಿಲಿಸ್ಬೇಕು. ದೇವರಿಗೆ ಧೂಪ ಹಚ್ಚಿ, ದೀಪ ಎಲ್ಲ ಹಚ್ಚಿ, ಹೂವಿನಿಂದ ಅಲಂಕಾರ ಮಾಡಿ, ದೇವರಿಗೆ ಇಷ್ಟವಾಗಿರೋ ಹಣ್ಣುಗಳಿಂದ ಎಲ್ಲ ನೈವೇದ್ಯ ಮಾಡಿ, ಪ್ರಸಾದ ಮಾಡಿಟ್ಟು ದೇವ್ರನ್ನ 3 ದಿವಸ ಈ ರೀತಿ ಪೂಜೆ ಮಾಡಿ ಭಕ್ತಿಯಿಂದ. ಸೊ ದೇವ್ರನ್ನ ಎಲ್ಲರಿಗೂ ಒಳ್ಳೇದು ಮಾಡುತ್ತಾಯಿ ಅಂತ ಕೇಳ್ಕೊಳ್ಳೋದಷ್ಟೇ. ನಮ್ಮಿಂದ ಏನಾದ್ರು ತಪ್ಪಾಗಿದ್ದರೆ ಕ್ಷಮಿಸು, ಗೊತ್ತಿಲ್ಲದೆ ಏನಾದ್ರು ತಪ್ಪು ಮಾಡಿದರೆ ಅಥವಾ ಯಾವ ರೀತಿ ಆದರೂ ಮಾಡಬೇಕಾಗಿದ್ದರೆ ಸೊ ನಮಗೆ ಗೊತ್ತಿರೋ ರೀತಿ ನಾವು ಮಾಡಿರ್ತೀವಿ. ಸೊ ಒಬ್ಬೊಬ್ಬರು ಒಂದೊಂದು ರೀತಿ ಹೇಳ್ತಾರೆ, ಹಾಗೆ ಮಾಡಬೇಕು ಹೀಗೆ ಮಾಡಬೇಕು ಅಂತ. ಒಬ್ಬೊಬ್ಬರು ಮಡ್ಲಕ್ಕಿ ಇಡಬೇಕು ಅಂತ ಹೇಳ್ತಾರೆ, ಒಬ್ಬೊಬ್ಬರು ಮಡ್ಲಕ್ಕಿ ಇಡಬಾರ್ದು ಅಂತ ಹೇಳ್ತಾರೆ. ಏನು ಪದ್ಧತಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಒಂದ್ಸಲ ದೇವಸ್ಥಾನದಲ್ಲಿ ವಿಚಾರಿಸಿ ಆಮೇಲೆ ನಾವು ಇಡಬೇಕು ಅಂತ ಅಂದ್ಕೊಂಡೆ. ಸೊ ನೆಕ್ಸ್ಟು ಈಗ ಅಜ್ಜಿ ಎಲ್ಲ ಬಂದ್ರಲ್ಲ, ಅಜ್ಜಿ, ಅತ್ತೆ, ಅಮ್ಮ, ಆಂಟಿ ಎಲ್ಲರೂ ಇದ್ದರು ಮನೆಯಲ್ಲಿ ಇವತ್ತು. ಪೂಜೆ ಮಾಡಿ ಆಮೇಲೆ ಎಲ್ಲರೂ ಕೂತ್ಕೊಂಡು ತಿಂಡಿ ತಿಂದ್ವಿ. ಆಮೇಲೆ ಇವತ್ತು ಆಂಟಿ ಎಲ್ಲ ಇದ್ರಲ್ವ, ಹಾಗಾಗಿ ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು, ಹಬ್ಬದ ದಿವಸ ಯಾರೂ ಇರಲಿಲ್ಲ ಮನೆಯಲ್ಲಿ, ಹಾಗಾಗಿ ದೇವರಿಗೆ ಪ್ರಸಾದ ಮಾಡಿಟ್ಟು ಬೇರೆ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಸಂಜೆ ಅಡುಗೆ ಮಾಡ್ಕೊಂಡು ಊಟ ಮಾಡಿದ್ವಿ. ಸೊ ಇವತ್ತು ಪೂಜೆ ಮುಗಿಸಿ ಮಕ್ಕಳಿಗೆ ಅರಿಶಿನ ಕುಂಕುಮ ಇಡೋಣ ಅಂತ ಹೇಳಿ, ದೇವರು ಪೂಜೆ ಆದಮೇಲೆ ಹೆಣ್ಮಕ್ಳಿಗೆ ಅರಿಶಿನ ಕುಂಕುಮ ಕೊಡಬೇಕು ಅಂತ ಹೇಳ್ತಾರಲ್ವ, ಹಾಗಾಗಿ ನಮ್ಮ ಮಕ್ಕಳಿಗೆ ಅರಿಶಿನ ಕುಂಕುಮ ಎಲ್ಲ ಇಟ್ಟು, ಹೂವು ಇಟ್ಟು, ಅವ್ರಿಗೇ ಬಳೆ ತೊಡಿಸಿ ಎಲ್ಲ ಮಾಡಿದ್ದು. ಪುಟ್ಟ ಮುತ್ತೈದೆ ಅಂತ ಹೇಳ್ತಾರೆ, ಚಿಕ್ಕ ಮಕ್ಕಳಿಗೆ ಅರಿಶಿನ ಕುಂಕುಮ ಕೊಟ್ಟರು ತುಂಬ ಒಳ್ಳೆಯದು ಅಂತ. ಹಾಗಾಗಿ ಅಜ್ಜಿ, ಅಮ್ಮ ಎಲ್ಲನೂ ಕಾಶಿಯಿಂದ ಮಕ್ಕಳಿಗೆಲ್ಲ ಬಳೆ ಎಲ್ಲ ತಗೊಂಡು ಬಂದಿದ್ದರು. ಹಾಗಾಗಿ ಅದೇ ಬಳೆಯನ್ನೆಲ್ಲ ಹಾಕಿ ಮಕ್ಳಿಗೂ ಅರಿಶಿನ ಕುಂಕುಮ ಇಟ್ಟು ಅವ್ರಿಗೂ ತಾಂಬೂಲ ಎಲ್ಲ ಕೊಟ್ಟಿದ್ದಂಥದ್ದು. ಲೂಸ್ ಅಲ್ವಾ? ದೇವ್ರ ನಕ್ಷತ್ರ ನನ್ನ ಮಗಳು ಆಟ ಆಡ್ತಾ ಇದ್ಲು. ಆಟ ಆಡ್ತಿರೋಳನ್ನ ಕರೆದ್ಬಿಟ್ಟು ನಾನು ಈ ರೀತಿ ಅರಿಶಿನ ಕುಂಕುಮ ಇಡ್ತಾ ಇರೋದ್ರಿಂದ ಅವಳಿಗೆ ನಗು ಬರ್ತಿದೆ, ಒಳಗಡೆ ಖುಷಿ ಆಗ್ತಿದೆ ಒಂಥರ.
ಸೊ ಅವಳು ತುಂಬ ಇಷ್ಟಪಡ್ತಾಳೆ. ವರಮಹಾಲಕ್ಷ್ಮಿ ಹಬ್ಬದಲ್ಲಂತೂ ಎಲ್ಲ ಫ್ರೆಂಡ್ಸ್ ಮನೆಗೂ ಹೋಗಿ ಅವರೆಲ್ಲ ಅರಿಶಿನ ಕುಂಕುಮ ಇಟ್ಟು ಹೂವು ಎಲ್ಲ ಮುಡಿಸಿ ವೀಳ್ಯದೆಲೆ ಬಾಳೆಹಣ್ಣೆಲ್ಲ ಕೊಟ್ಟು ಕಳಿಸ್ತಾರಲ್ಲ, ಅವಳಿಗೊಂಥರ ಖುಷಿ. ಎಲ್ಲ ಫ್ರೆಂಡ್ಸ್ ಮನೆಗೂ ಹೋಗೋದು, ಅವ್ರ ಮನೇಲಿ ದೇವ್ರು ಹೇಗೆ ಕೂರಿಸಿದ್ದಾರೆ ಅಂತ ನೋಡ್ಕೊಂಬರೋದು, ಫ್ರೆಂಡ್ಸ್ಗಳನ್ನೆಲ್ಲ ಕರ್ಕೊಂಬರೋದು, ಅವ್ರಿಗೆಲ್ಲ ಊಟ ಬಡಿಸ್ಕೊಡಮ್ಮ ಅಂತ ಹೇಳೋದು, ಅವಳಿಗೊಂಥರ ಖುಷಿ ಅವಳಿಗೆ. ಸೊ ಹಾಗಾಗಿ ಈ ಸಲಿನೂ ಹಾಗೆ ಎಲ್ಲ ಫ್ರೆಂಡ್ಸ್ನೆಲ್ಲ ಕರ್ಕೊಂಡು ಬಂದಿದ್ಲು. ಸೊ ನಾವು ಮಕ್ಕಳಿಗೆಲ್ಲ ವೀಳ್ಯದೆಲೆ ಎಲ್ಲ ಅರಿಶಿನ ಕುಂಕುಮ ಎಲ್ಲ ಕೊಟ್ಟು ಮುಡಿಸಿ ಈಗ ಅವ್ರಿಗೆ ನಮಸ್ಕಾರ ಮಾಡ್ಕೊಳ್ಳೋ ಅಂಥದ್ದು. ಭಾನುವಾರ ರಾಹುಕಾಲ ಸಂಜೆ ಇರುತ್ತೆ, ಹಾಗಾಗಿ ಬೆಳಗ್ಗೆ ದೇವ್ರನ್ನ ಸಡಿಲಿಸ್ಬಿಟ್ಟು ಸಂಜೆ ಅಷ್ಟರಲ್ಲಿ ತೆಗಿಬೋದು. ಇವತ್ತು ಒಬ್ಬಟ್ಟು ಮಾಡ್ತಾಯಿದ್ದೀವಿ ಈಗ. ಸೊ ಇವತ್ತು ಭಾನುವಾರ, ನಿನ್ನೆ ಶ್ರಾವಣ ಶನಿವಾರ ಎಲ್ಲ ಆಯಿತು. ಈಗ ಒಬ್ಬಟ್ಟು ಮಾಡೋಣ ಅಂತಂದ್ಬಿಟ್ಟು ಎಲ್ಲ ಮಾಡ್ತಾಯಿದ್ದೀವಿ, ಅತ್ತೆ ಅಜ್ಜಿ ಎಲ್ಲರನ್ನು. ಒಬ್ಬಟ್ಟು ಮಾಡೋಣ ಅಂತ ಹೇಳಿಬಿಟ್ಟು ಬೇಳೆ ಬೆಲ್ಲ ತೆಂಗಿನಕಾಯಿ ಎಲ್ಲ ಮಿಕ್ಸ್ ಮಾಡಿ ಈಗ ಸ್ವಲ್ಪ ಹುರ್ಕೊಬೇಕು. ಈ ಕಡೆ ಮೈದಾ ಎಲ್ಲ ಕಲಸೋದಕ್ಕೆ ಅತ್ತೆ ರೆಡಿ ಮಾಡಿದ್ದಾರೆ. ಮಕ್ಕಳು ತಾತ ಎಲ್ಲನೂ ಟಿ ವಿ ನೋಡ್ತಾ ಇದ್ದಾರೆ. ದೇವರೆಲ್ಲ ಸಡಿಲಿಸಿದ್ದೀನಿ, ಸಂಜೆ ಅಷ್ಟರಲ್ಲಿ ಯಾವಾಗ ಬೇಕಾದರೂ ತೆಗಿಬೋದು. ಇವತ್ತಿನ ನನ್ನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನನ್ನ ಈ ಹಬ್ಬದ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಹೋಗಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಸೋ ಮಚ್.